ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 20 ಆಗಸ್ಟ್ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 76,909.68, 326 ಪಿಟಿಎಸ್, 0.42% ಕುಸಿದಿದೆ. ಅತಿ ಹೆಚ್ಚು ಲಾಭ. ಎಚ್ಸಿಎಲ್ ಟೆಕ್ 2.06% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಪವರ್ ಗ್ರಿಡ್ 1.68% ಕುಸಿದಿದೆ. ನಿಫ್ಟಿ 50 ಇಂದು 24,078.300.32% ಆಗಿದೆ. -0.32% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. 672 ಕೋಟಿ ರೂಪಾಯಿ ನಷ್ಟದ ಆರೋಪದ ಮೇಲೆ ಜೆನ್ಸೋಲ್ ಮತ್ತು ಬ್ಲೂಸ್ಮಾರ್ಟ್ ಸಂಸ್ಥಾಪಕರ ವಿರುದ್ಧ ಸಿಬಿಐ ಪ್ರಕರಣ. ಜೆನ್ಸೋಲ್ ಇಂಜಿನಿಯರಿಂಗ್ ಮತ್ತು ಬ್ಲೂಸ್ಮಾರ್ಟ್ ಸಂಸ್ಥಾಪಕರ ವಿರುದ್ಧ 672 ಕೋಟಿ ರೂಪಾಯಿ ನಷ್ಟ ಉಂಟುಮಾಡಿದ ಆರೋಪದ ಮೇಲೆ ಸಿಬಿಐ ಪ್ರಕರಣ ದಾಖಲಿಸಿದೆ. ಸಂಸ್ಥೆಯ ವಿರುದ್ಧ ಸಲ್ಲಿಕೆಯಾದ ಅಧಿಕೃತ ದೂರಿನ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ಜಾಗತಿಕ ಮಾರುಕಟ್ಟೆಯ ದುರ್ಬಲ ಸಂಕೇತಗಳ ನಡುವೆ ಕುಸಿತ ಕಂಡ ಸೆನ್ಸೆಕ್ಸ್ ಮತ್ತು ನಿಫ್ಟಿ. ನಿನ್ನೆ ಸೆನ್ಸೆಕ್ಸ್ (0.42% ಕುಸಿದು 76,909.68ಕ್ಕೆ ಮುಕ್ತಾಯಗೊಂಡರೆ, ನಿಫ್ಟಿ 50 (0.32% ಕುಸಿದು 24,078.30ಕ್ಕೆ ತಲುಪಿತು. ರಿಲಯನ್ಸ್ ಇಂಡಸ್ಟ್ರೀಸ್ ಷೇರುಗಳು ಕೂಡ (0.83% ಕುಸಿದು 1,311 ರೂಪಾಯಿಗೆ ಸ್ಥಿರಗೊಂಡವು. 10 ವರ್ಷಗಳ ನಂತರ ಭಾರತ ಸಕ್ಕರೆ ಆಮದು ಮಾಡಿಕೊಳ್ಳುವ ಸಾಧ್ಯತೆ. ದೇಶೀಯ ದಾಸ್ತಾನು ಕೊರತೆಯಿಂದಾಗಿ ಭಾರತವು ಶೂನ್ಯ ಸುಂಕದಲ್ಲಿ 1 ಮಿಲಿಯನ್ ಟನ್ ಕಚ್ಚಾ ಸಕ್ಕರೆಯನ್ನು ಆಮದು ಮಾಡಿಕೊಳ್ಳಬೇಕಾಗಬಹುದು. ದೇಶದ ಸಕ್ಕರೆ ವ್ಯಾಪಾರದಲ್ಲಿ ಸುಮಾರು 10 ವರ್ಷಗಳ ನಂತರ ಈ ಸಂಭಾವ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಹಣದುಬ್ಬರ ಮುಂದುವರಿದರೆ ನೀತಿ ಬಿಗಿಗೊಳಿಸುವ ಸುಳಿವು ನೀಡಿದ ಆರ್ಬಿಐ ಸಮಿತಿ. ಬೆಲೆ ಏರಿಕೆ ಮುಂದುವರಿದರೆ ಭವಿಷ್ಯದಲ್ಲಿ ನೀತಿ ಬಿಗಿಗೊಳಿಸುವುದು ಅಗತ್ಯವಾಗಬಹುದು ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ನ ದರ ನಿರ್ಧಾರಕ ಸಮಿತಿ ಸೂಚಿಸಿದೆ. ಯಾವುದೇ ದರ ಕಡಿತ ಮಾಡುವ ಮುನ್ನ ಹಣದುಬ್ಬರದ ಪ್ರವೃತ್ತಿಗಳ ಬಗ್ಗೆ ಹೆಚ್ಚಿನ ಸ್ಪಷ್ಟತೆಯ ಅಗತ್ಯವಿದೆ ಎಂದು ನೀತಿ ನಿರೂಪಕರು ಒತ್ತಿ ಹೇಳಿದ್ದಾರೆ. ಬಾಂಡ್ ಇಳುವರಿ ಹೆಚ್ಚಳದ ನಡುವೆ ದೀರ್ಘಾವಧಿ ಸಾಲ ಮರುಖರೀದಿಯನ್ನು ದ್ವಿಗುಣಗೊಳಿಸಿದ ಯುಎಸ್ ಖಜಾನೆ. ಬಾಂಡ್ ಇಳುವರಿ ಹೆಚ್ಚಳವನ್ನು ಎದುರಿಸಲು ಯುಎಸ್ ಖಜಾನೆಯು ದೀರ್ಘಾವಧಿಯ ಸರ್ಕಾರಿ ಸಾಲದ ಮರುಖರೀದಿ ಕಾರ್ಯಾಚರಣೆಯನ್ನು ದ್ವಿಗುಣಗೊಳಿಸುವುದಾಗಿ ಅನಿರೀಕ್ಷಿತವಾಗಿ ಘೋಷಿಸಿದೆ. ಇಳುವರಿಯು ಹಲವು ದಶಕಗಳ ಗರಿಷ್ಠ ಮಟ್ಟವನ್ನು ತಲುಪಿದ ನಂತರ ಸ್ಕಾಟ್ ಬೆಸೆಂಟ್ ಸಾಲ ಮರುಖರೀದಿಯನ್ನು ಹೆಚ್ಚಿಸಿದ್ದಾರೆ. ಜಾಗತಿಕ ಮಾರುಕಟ್ಟೆಯ ಬದಲಾವಣೆಗಳ ನಡುವೆ ನಿನ್ನೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ. ನಿನ್ನೆ ಚಿನ್ನದ ಬೆಲೆ $3.85 ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,578 ಮತ್ತು 80 ಸೆಂಟ್ಗೆ ಮುಕ್ತಾಯವಾಯಿತು. ಬೆಳ್ಳಿ ಬೆಲೆಯು $6.30 ಜಿಗಿದು ಪ್ರತಿ ಟ್ರಾಯ್ ಔನ್ಸ್ಗೆ $67 ಮತ್ತು 11 ಸೆಂಟ್ಗೆ ತಲುಪಿತು. ಎಸ್ಎಂಬಿಸಿ ಹೂಡಿಕೆಯು ಯೆಸ್ ಬ್ಯಾಂಕ್ನ ಸಾಂಸ್ಥಿಕ ಸ್ಥಾನವನ್ನು ಬಲಪಡಿಸುತ್ತದೆ ಎಂದ ಬ್ಯಾಂಕ್. ಎಸ್ಎಂಬಿಸಿ ಸಂಸ್ಥೆಯು $24.9 ಪಾಲನ್ನು ಸ್ವಾಧೀನಪಡಿಸಿಕೊಳ್ಳುವುದು ಬ್ಯಾಂಕ್ಗೆ ಗಮನಾರ್ಹ ಕಾರ್ಯತಂತ್ರದ ಮೌಲ್ಯವನ್ನು ತರುತ್ತದೆ ಎಂದು ಯೆಸ್ ಬ್ಯಾಂಕ್ ತಿಳಿಸಿದೆ. ಈ ಹೂಡಿಕೆಯು ಕಾರ್ಪೊರೇಟ್ ಬ್ಯಾಂಕಿಂಗ್ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಮತ್ತು ಸಾಂಸ್ಥಿಕ ಸ್ಥಾನವನ್ನು ಬಲಪಡಿಸುವ ನಿರೀಕ್ಷೆಯಿದೆ. ಮಾಡರ್ನಾ ಷೇರುಗಳ ಭಾರೀ ಏರಿಕೆಯಿಂದ ಶಾರ್ಟ್ ಸೆಲ್ಲರ್ಗಳಿಗೆ $5.5 ಬಿಲಿಯನ್ ನಷ್ಟ. ಮಾಡರ್ನಾ ಇಂಕ್ ಷೇರುಗಳಲ್ಲಿನ $177 ಭಾರೀ ಏರಿಕೆಯು ಶಾರ್ಟ್ ಸೆಲ್ಲರ್ಗಳಿಗೆ $5.5 ಬಿಲಿಯನ್ ನಷ್ಟು ಭಾರೀ ನಷ್ಟವನ್ನು ಉಂಟುಮಾಡಿದೆ. ಬಾಂಡ್ ಇಳುವರಿ ಇಳಿಕೆ ಮತ್ತು ಹೆಲ್ತ್ಕೇರ್ ಷೇರುಗಳ ಚೇತರಿಕೆಯು ಯುಎಸ್ ಮಾರುಕಟ್ಟೆಗಳಿಗೆ ಉತ್ತೇಜನ ನೀಡಿದೆ. ಆರ್ಬಿಐನ $50 ಬಿಲಿಯನ್ ಉತ್ತೇಜನವು ರೂಪಾಯಿ ಮೌಲ್ಯ ಹೆಚ್ಚಿಸಲು ಸಾಕಾಗದಿರಬಹುದು. ಭಾರತವು ಹಣಕಾಸು ವರ್ಷ 2027ರಲ್ಲಿ $50 ಬಿಲಿಯನ್ ಪಾವತಿ ಬಾಕಿ ಹೆಚ್ಚುವರಿಯನ್ನು ನಿರೀಕ್ಷಿಸುತ್ತಿದೆ. ಆದರೆ ಇದು ರೂಪಾಯಿ ಮೌಲ್ಯವನ್ನು ಹೆಚ್ಚಿಸಲು ಸಾಕಾಗುವುದಿಲ್ಲ ಎಂದು ತಜ್ಞರು ಎಚ್ಚರಿಸಿದ್ದಾರೆ. ನಿನ್ನೆ ಯುಎಸ್ಡಿ ಐಎನ್ಆರ್ ವಿನಿಮಯ ದರವು $0.08 ಏರಿಕೆಯಾಗಿ 95.74ಕ್ಕೆ ಮುಕ್ತಾಯವಾಯಿತು. ಮಧ್ಯಪ್ರಾಚ್ಯದ ಉದ್ವಿಗ್ನತೆಯ ಹೊರತಾಗಿಯೂ ನಿನ್ನೆ ಕಚ್ಚಾ ತೈಲ ಬೆಲೆಯಲ್ಲಿ ಸ್ವಲ್ಪ ಕುಸಿತ. ನಿನ್ನೆ ಕಚ್ಚಾ ತೈಲ ಬೆಲೆಯು $0.24 ಕುಸಿದು ಪ್ರತಿ ಬ್ಯಾರೆಲ್ಗೆ $84 ಮತ್ತು 48 ಸೆಂಟ್ಗೆ ಮುಕ್ತಾಯವಾಯಿತು. ಆದಾಗ್ಯೂ ಯುಎಇ ಇರಾನ್ ಉದ್ವಿಗ್ನತೆಯ ನಡುವೆ ಯುಎಸ್ ಸಂಸ್ಕರಣಾಗಾರಗಳು ಬಳಕೆ ಹೆಚ್ಚಿಸಿದ್ದರಿಂದ ಬೆಲೆಗಳು 3 ವಾರಗಳ ಗರಿಷ್ಠ ಮಟ್ಟಕ್ಕೆ ತಲುಪಿದ್ದವು. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%.
ಚಿನ್ನ $4,578 ಮತ್ತು 80 ಸೆಂಟ್ 3.85% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,40,942 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 3.85% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,409 ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $67 ಮತ್ತು 11 ಸೆಂಟ್ 6.30% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $2,066 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 6.30% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $63 ಮತ್ತು 13 ಸೆಂಟ್ ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $84 ಮತ್ತು 48 ಸೆಂಟ್ 0.24% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 0.24% ಕುಸಿದಿದೆ. ಹಿಂದಿನ ಮುಕ್ತಾಯ $84 ಮತ್ತು 68 ಸೆಂಟ್ ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 74 ಸೆಂಟ್ 0.08%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.08% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 67 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.